ರೆವೆನ್ಯೂ ನಿವೇಶನದಾರರು ಬಿ ಖಾತೆ ಪಡೆದು ಆಸ್ತಿಯ ಮಾಲೀಕತ್ವ ಪಡೆಯಲು ಕಾಂಗ್ರೆಸ್ ಸರ್ಕಾರ ಅವಕಾಶ ಕಲ್ಪಿಸಿದ್ದು, ಈ ಜನಪರ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆಂದು ಪಾಲಿಕೆಯ ಮಾಜಿ ಸದಸ್ಯ ಎ ನಾಗರಾಜ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೆಬ್ರವರಿ 18ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ರೆವೆನ್ಯೂ ನಿವೇಶನ ಹಾಗೂ ಕಟ್ಟಡಗಳಿಗೆ ಬಿ ಖಾತೆ ನೀಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು, ರೆವೆನ್ಯೂ ನಿವೇಶನದಾರರಿಗೆ ಸಂತೋಷ ಉಂಟಾಗಿದೆ ಎಂದರು. ರೆವೆನ್ಯೂ ಆಸ್ತಿ ಖರೀದಿಸಿ ಮನೆ ನಿರ್ಮಿಸಿಕೊಳ್ಳಲು ಸಾಲ ಸೌಲಭ್ಯ ಪಡೆದುಕೊಳ್ಳಲು ಪರದಾಡುತ್ತಿದ್ದ ಸಾರ್ವಜನಿಕರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಈ ಜನಪರ ಯೋಜನೆಗಳ ಮೂಲಕ ರೆವೆನ್ಯೂ ನಿವೇಶನದಾರರುಗಳ ಸಂಕಷ್ಟವನ್ನು ದೂರ ಮಾಡಿದೆ ಎಂದರು. ದಾವಣಗೆರೆ ನಗರದಲ್ಲಿ ಸರಿಸುಮಾರು 20ರಿಂದ 25 ಸಾವಿರ ರೆವೆನ್ಯೂ ನಿವೇಶನಗಳು ಸೇರಿದಂತೆ ಕಟ್ಟಡಗಳಿದ್ದು, ಕಳೆದ 16 ವರ್ಷಗಳಿಂದ ಅವರ ಜಾಗಕ್ಕೆ ಮಾಲೀಕತ್ವ ಸಿಗದೆ ತೊಂದರೆಗೊಳಗಾಗಿದ್ದರು. ಈಗ ಈ ಸಮಸ್ಯೆ ನಿವಾರಣೆಯಾಗಿದೆ ಎಂದರು. ಈ ಅವಕಾಶ ಕೇವಲ 3 ತಿಂಗಳಿದ್ದು, ಅಷ್ಟರ ಒಳಗೆ ಸ್ವತ್ತಿನ ಮಾಲೀಕರು B2 ಖಾತಾ ಮಾಡಿಸಿಕೊಳ್ಳುವಂತೆ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕೆ ಚಮನ್ ಸಾಬ್, ಮಂಜುನಾಥ್ ಗಡಿಗುಡಾಳ್, ಅಬ್ದುಲ್ ಲತೀಫ್ ಇದ್ದರು. ನಮ್ಮ ಕರ್ನಾಟಕ ಸರ್ಕಾರ ಒಂದು ಎಲ್ಲ ಬಡ ಜನತೆಯ ಹಾಗೂ ರೆವಿನ್ಯೂ ನಿವೇಶನದಾರರಿಗೆ ಒಂದು ಸುವರ್ಣಾವಕಾಶ ಕಲ್ಪಿಸ್ಕೊಡ್ತು. ಏನಂದರೆ ಬಿ ಖಾತಾ ಮಾಡೋವಂಥ ಸ್ಕೀಮು. ಇದು ಕಳೆದ 2005ರಿಂದನೂ ಗೊಂದಲ ಇತ್ತು. ಅಕ್ರಮ ಸಕ್ರಮ, ಈ ರೆವಿನ್ಯೂ ನಿವೇಶನದಲ್ಲಿ ಕಟ್ಟಿರೋರು ರೆಗ್ಯುಲೈಸ್ ಮಾಡಿಕೊಡ್ರಿ. 2005ನೇ ಇಸ್ವಿಯಿಂದನೂ ಈ ಸಮಸ್ಯೆ ಇತ್ತು. ಅದು ಕೋರ್ಟಲ್ಲಿತ್ತು. ಕೋರ್ಟಲ್ಲಿ ಅದು ಈಗ ವೈಲೇಷನ್ ಮಾಡ್ಕೊಂಡು ಕಟ್ಟಡ ಕಟ್ಟಿದ್ದಾರೆ, ಅದು ಕೊಡೋದು ಕಷ್ಟ ನನಗೆ ಅದು ತೀರ್ಮಾನ ಆಗಿತ್ತು ಕೋರ್ಟಲ್ಲಿ. ಈಗ ಅದನ್ನು ಮಾಡಿಫೈ ಮಾಡಿ 112C ಇತ್ತು ಅದರಲ್ಲಿ, ಈಗ 112B ಅಂತ ಒಂದು ಮಾಡಿಫೈ ಮಾಡಿ ಕಾನೂನನ್ನ ಈ ಒಂದು ಸ್ಕೀಮ್ನ ಕರ್ನಾಟಕ ಸರ್ಕಾರ ಘೋಷಣೆ ಮಾಡ್ತು. 18/2/2025ರಂದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬೆಂಗಳೂರು ನಗರದಲ್ಲಿ ಇದನ್ನು ಉದ್ಘಾಟನೆ ಮಾಡಿದ್ರು. ಆಯಾ ಜಿಲ್ಲೆಗಳಲ್ಲಿ ನಮ್ಮ ಉಸ್ತುವಾರಿ ಸಚಿವರಾದಂಥ ಎಸ್ ಮಲ್ಲಿಕಾರ್ಜುನರವರು ಈ ನಮ್ಮ ಜಿಲ್ಲೆಯಲ್ಲೂ ಸಹ ಈ ಒಂದು ಬಿ ಖಾತಾ ಆಂದೋಲನಕ್ಕೆ ಚಾಲನೆ ಕೊಟ್ಟರು. ಈ ಎಲ್ಲ ಕಡೆ ಇದು ಭಾಳಷ್ಟು ಈ ಪ್ರಾಧಿಕಾರದಿಂದ ಪರಿವರ್ತನೆಯಾಗಿ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದಿತ ನಕ್ಷೆ ಇಲ್ಲದಿರುವ ನಿವೇಶನದಾರರಿಗೆ, ರೆವಿನ್ಯೂದಲ್ಲಿ ಕಟ್ಕೊಂಡಿರ್ತಾರಲ್ಲ ಅಂಥ ನಿವೇಶನದಾರರಿಗೆ ಹಾಗೂ ಮನೆ ಕಟ್ಟಿರೋರಿಗೆ, ಕಟ್ಟಡದ ಮಾಲೀಕರಿಗೆ, ಅವರಿಗೆ ಬಿ ಖಾತಾ ಮಾಡೋ ಅಂಥ ಸ್ಕೀಮ್ ಇದು ಈಗಾಗಲೇ 18ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಈಗ 3 ಜೂನಲ್ಲಿ ಭಾಳ ಫಾಸ್ಟಾಗಿ ನಡೀತದೆ. ದಿನ 50-100 ಅರ್ಜಿಗಳು ಬರ್ತಾ ಇದ್ದಾವೆ ಇದ್ರ ಬಗ್ಗೆ. ಇದು ಒಂದು ಗೊಂದಲ ಏನಾಗಿತ್ತು ಅಂದರೆ, ಡಬಲ್ ಟ್ಯಾಕ್ಸ್ ಕಟ್ಕೊಂಡು ದುಪ್ಪಟ್ಟು ತೆರಿಗೆ ಕಟ್ಸ್ಕೊಂಡು ಕೊಡ್ರಿ ಅಂತ ಸರ್ಕಾರದ ಆದೇಶ ಇತ್ತು. ನಮ್ಮ ಕಾರ್ಪೊರೇಷನಲ್ಲಿ ಅದು ನಂಬರ್ ಕೊಡ್ತೀವಿ, ಆ ನಂಬರ್ ಶುಲ್ಕ ಒಂದು ಮಾಡೋಣ ಅಂತ ಅವರು ವೈಯಕ್ತಿಕ ತೀರ್ಮಾನ ಮಾಡಿದರು. ನಮ್ಮ ಸಭೆಯಲ್ಲಿ ಏನು ತೀರ್ಮಾನ ಮಾಡಿರಲಿಲ್ಲ, ಅದು GBಯಲ್ಲಿ ಅವರೇ ತೀರ್ಮಾನ ಮಾಡ್ಕೊಂಡು ಡೋರ್ ನಂಬರ್ ಕೊಡ್ತೀವಿ, ಅದಕ್ಕೆ ಚಾರ್ಜ್ ಮಾಡೋಣ ಅನ್ನಂಗೆ ಅವ್ರದ್ದಿತ್ತು. ಅದು ಹಿಂದೆ ನಾವು ರೆಸಲ್ಯೂಷನ್ ಏನು ಮಾಡಿದ್ವಿ ಅಂದರೆ, ಈ ಹೊಸ ಬಡಾವಣೆಗಳಿಗೆ ನಾವು ಏನೀಗ ಡೋರ್ ನಂಬರ್ ಕೊಡೋದು ಶುಲ್ಕ 8,000 ಇತ್ತು, ಅದನ್ನು 10,000 ಮಾಡಿದ್ವಿ. ಹೊಸ ಬಡಾವಣೆಗಳಿಗೆ ಪ್ರಾಧಿಕಾರದಿಂದ ಅನುಮೋದನೆ ಆಗಿ ಬಂದಂಥ ಹೊಸ ಬಡಾವಣೆಗೆ ಮಾಡಿದ್ವಿ. ಇದಕ್ಕೆ ರೆವಿನ್ಯೂ ನಿವೇಶನಗಳಿಗೆ ನಾವೇನು ಸರ್ಕಾರದ ಗೈಡ್ಲೈನ್ಸ್ ಇರಲಿಲ್ಲ, ಏನಿಲ್ಲ. ಇದು ತೀರ್ಮಾನ ಇವರು ಏಕಾಏಕಿ ಕಾರ್ಪೊರೇಷನಿಂದ ಮಾಡಿದರು.